ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಆಸೆ ಸೀರಿಯಲ್ ನೋಡೋಣ. ಅಮ್ಮ ಪ್ಲೀಸ್ ಅಮ್ಮ ಹೇಗಾದರೂ ಮಾಡಿ ಎಲ್ಪ್ ಮಾಡಮ್ಮ ಅಂತ ಮನೋಜ ಕಾಲಿಗೆಲ್ಲ ಬಿದ್ದು ಶಾಂತಿನ ಕೇಳ್ಕೊಳ್ತಾ ಇರ್ತಾನೆ. ನಾನು ಹೊಟ್ಟೆಲಿ ಯಾಕೋ ಹುಟ್ಟಿದ್ಯಾ ಅಂತ ಶಾಂತಿ ಅಂತೂ ಸರಿಯಾಗಿ ಹೊಡಿತಾ ಇರ್ತಾಳೆ. ಅಮ್ಮ ಪ್ಲೀಸ್ ಅಮ್ಮ ನನ್ನ ಕೈ ಬಿಡಬೇಡಮ್ಮ, ಹೇಗಾದರೂ ಮಾಡಿ ಎಲ್ಪ್ ಮಾಡಮ್ಮ ಅಂದಾಗ ಮತ್ತೆ ದುಡ್ಡು ಕೊಡಬೇಕಂತೆ. ಮತ್ತೆ ದುಡ್ಡು ಇಷ್ಟೆಲ್ಲ ಆದಮೇಲೂ ಕೂಡ ನಿನ್ನನ್ನು ನಂಬ್ಕೊಂಡ್ರೆ ನನ್ನ ಜೀವನ ಅಧೋಗತಿ ಆಗ್ಬಿಡುತ್ತೆ ಕಣೋ. ಆ ಸೂರ್ಯ ಹೇಳಿದ್ದು ನಿಜ, ನೀನು ಓದಿರೋ ದಂಡಪಿಂಡ ಕಣೋ, ನಿನಗೇನು ಕೂಡ ಗೊತ್ತಾಗೋಲ್ಲ ಅಂತ ಚೆನ್ನಾಗಿ ಹೊಡಿತಾ ಇರ್ತಾಳೆ. ಅಮ್ಮ ಪ್ಲೀಸ್ ಅಮ್ಮ ಹೊಡಿಬೇಡಮ್ಮ, ತುಂಬ ನೋವಾಗ್ತಾ ಇದೆ ಅಮ್ಮ, ಅಮ್ಮ ಹೇಗಾದರೂ ಮಾಡಿ ದುಡ್ಡು ಕೊಡಮ್ಮ ಅಂದಿದ ತಕ್ಷಣ ದುಡ್ಡು ಅಂದರೆ ಎಲ್ಲಿದ್ದನ್ನು ತಂದು ಕೊಡೋದು ಅಂತ ಶಾಂತಿ ಕೇಳ್ತಾಳೆ. ಅಮ್ಮ ಈ ಮನೆ ಪತ್ರ ಅಡ ಇಡೋಣ ಅಂದಿದ ತಕ್ಷಣ ಏನು ಈ ಮನೆ ಪತ್ರನ ಅಡ ಇಟ್ಟು ನಾವೆಲ್ಲರೂ ಬೀದಿಗೆ ಹೋಗಬೇಕು ಅಂತ ಮಾಡಿದೀಯ ಅಂತ ಮತ್ತೆ ಹೊಡೆದ್ಬಿಟ್ಟು ಆಲ್ರೆಡಿ ನಿಮ್ಮ ಅಪ್ಪ ಆ ಪತ್ರನ ಅಡ ಇಟ್ಟಿದ್ದಾರೆ. ಇವಾಗ ಮೀನಾ ಮತ್ತು ಸೂರ್ಯಗೆ ರೂಮ್ ಕಟ್ಟಿಸ್ಬೇಕು ಅಂದಾಗ ಮನೆ ಪತ್ರ ಅಡ ಇಡ್ತೀನಿ ಅಂದಾಗ ನಾನೇ ಹೋಗಿ ಜಗಳ ಮಾಡಿದ್ದೀನಿ. ಇವಾಗ ಹೋಗಿ ನಾನೇನಾದರೂ ಮನೆ ಪತ್ರ ಕೇಳಿದರೆ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಕಣೋ ಅಂತ ಸರಿಯಾಗಿ ಹೊಡೆದ್ಬಿಡ್ತಾಳೆ. ಅಮ್ಮ ಪ್ಲೀಸ್ ಅಮ್ಮ ಯಾವುದಾದ್ರೂ ಒಡವೆ ಇದ್ದರೆ ನೋಡಮ್ಮ, ಒಡವೆ ಇಟ್ಟು ದುಡ್ಡು ತೊಗೊಳ್ತೀನಿ ಅಂದಿದ ತಕ್ಷಣ ಏನು ಒಡವೆನ ತಗೋ ಅಂತ ಹೇಳ್ಬಿಟ್ಟು ಶಾಂತಿ ಫುಲ್ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಈ ತಾಳಿ ಸರ ಬಿಡಿಸ್ಬೇಕು ಅಂತಾನೆ ಕಣೋ ನಿಮ್ಮಪ್ಪ ಮನೆ ಪತ್ರನ ಅಡ ಇಟ್ಟಿದ್ದು. ಇವಾಗ ಏನಾದರೂ ಈ ತಾಳಿ ಬಿಚ್ಚಿ ನಾನು ನಿನ್ನ ಕೊಟ್ಟೆ ಅಂತ ಇಟ್ಕೊ, ನಾನು ಅವ್ರ ಎದುರಿಗೆ ಹೋದಾಗ ತಾಳಿ ಎಲ್ಲಿ ಅಂತ ಕೇಳ್ತಾರೆ. ನಾನು ಮನೋಜಗೆ ಕೊಟ್ಟಿದ್ದೀನಿ ಅಂತ ಗೊತ್ತಾದರೆ ನನ್ನ ಸಾಯಿಸೇ ಬಿಡ್ತಾರೆ ಕಣೋ, ಯಾಕೋ ನನ್ನ ಪ್ರಾಣ ತಿಂತೀಯ ಅಂತ ಹೇಗೆ ಬೇಕೋ ಹಾಗೆ ಶಾಂತಿ ಹೊಡಿತಾ ಇರ್ತಾರೆ. ಅಮ್ಮ ಪ್ಲೀಸ್ ಅಮ್ಮ, ಪ್ರತಿ ಸತಿ ನನಗೆ ಕಷ್ಟ ಬಂದಾಗ ನೀನು ತಾನೇ ಹೆಲ್ಪ್ ಮಾಡ್ತಾ ಇದ್ದು, ಈ ಸತಿ ಕೂಡ ನೀನು ಹೆಲ್ಪ್ ಮಾಡಿಲ್ಲ ಅಂದರೆ ನಾನು ನಿಜವಾಗ್ಲೂ ಏನೇನೋ ಯೋಚನೆ ಮಾಡಿಬಿಡ್ತೀನಮ್ಮ ಅಂದಾಗ ಅಯ್ಯೋ ಮನೋಜ ಆ ಥರ ಎಲ್ಲ ಮಾಡಬೇಡ ಕಣೋ, ಇವಾಗ ನನಗೆ ಗೊತ್ತಿರೋ ಹಾಗೆ ಆ ಮೀನ ತಾಳಿ ಬೇಡ ಅಂತ ಬಿಚ್ಚಿಕೊಟ್ಟಿದ್ಲು ಅಲ್ವಾ, ಆ ತಾಳಿ ಮಾತ್ರ ನನ್ನ ಹತ್ರ ಇರೋದು ಅಂತ ಹೇಳ್ತಾಳೆ. ಅಮ್ಮ ಆ ತಾಳಿ ಕೊಟ್ಬಿಡಮ್ಮ, ಆ ತಾಳಿ ಅಡ ಇಟ್ಟರೆ 4 ಲಕ್ಷ ಬರುತ್ತಮ್ಮ, ಆ ದುಡ್ಡನ್ನ ತೊಗೊಂಡು ಹೋಗ್ಬಿಡ್ತೀನಮ್ಮ ಅಂದಿದ ತಕ್ಷಣ ಅದು ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ, ಆದರೆ ಆ ಸೂರ್ಯಗೆ ಏನಾದರೂ ಈ ವಿಚಾರ ಗೊತ್ತಾದರೆ ನಮ್ಮಿಬ್ಬರನ್ನೂ ಕೂಡ ತಿಥಿ ಒಡೆ ಮಾಡಿಬಿಡ್ತಾರೆ ಕಣೋ ಅಂತ ಹೇಳ್ತಾಳೆ. ಅಯ್ಯೋ ಅಮ್ಮ, ಆ ಮೀನಾಗಲಿ ಸೂರ್ಯ ಆಗಲಿ ಬಂದು ಆ ತಾಳಿ ಸರನ ಕೇಳೋಲ್ಲ ಅಮ್ಮ. ಅವತ್ತು ಆ ಮೀನ ನನ್ನ ಗಂಡನೇ ದುಡ್ದು ತಾಳಿ ಸರ ಮಾಡಿಸ್ಕೊಡ್ತಾರೆ, ಅವಾಗ ನಾನು ಆ ತಾಳಿನ ಹಾಕ್ಕೊಳ್ತೀನಿ ಅಂತ ಹೇಳಿದಳಮ್ಮ. ಯಾವುದೇ ಕಾರಣಕ್ಕೂ ಮೀನ ಸೂರ್ಯ ಬಂದು ಈ ತಾಳಿನ ಕೇಳೋಲ್ಲಮ್ಮ. ಅವರು ಆ ಥರ ಏನಾದರೂ ಕೇಳಬೇಕು ಅಂತ ಬಂದರೆ ಅಷ್ಟರಲ್ಲಿ ನಾನು ಆ ತಾಳಿ ಸರನ ಬಂದು ಬಿಡಿಸ್ಕೊಡ್ತೀನಮ್ಮ, ಪ್ಲೀಸ್ ಅಮ್ಮ ಆ ತಾಳಿ ಸರ ಕೊಟ್ಬಿಡಮ್ಮ ಅಂದಾಗ ಅಯ್ಯೋ ಎಂಥ ಪಾಪಿ ನೀನು ಅಂತ ಮತ್ತೆ ಸರಿಯಾಗಿ ಹೊಡೆದ್ಬಿಡ್ತಾಳೆ. ಅಲ್ಲ ಲಕ್ಕಿ ಮೀನಾಗೆ ಅಂತ ಸ್ವಲ್ಪ ಒಡವೆ ಕೊಟ್ಟಿದ್ರು, ಆ ಒಡವೆ ಕೂಡ ನನ್ನ ಹತ್ರನೇ ಇದೆ ಅಂದಾಗ ಅಮ್ಮ ಪ್ಲೀಸ್ ಅಮ್ಮ ಕೊಟ್ಬಿಡು ಅಂತ ಹೇಳ್ತಾನೆ. ಸರಿ ಆಯಿತು ಇಲ್ಲೇ ನಿಂತ್ಕೊಂಡು ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಡೋರ್ ಹತ್ರ ಹೋಗಿದ ತಕ್ಷಣ ಮನೋಜ ಬಾರೋ ಇಲ್ಲಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೊಡೆದ್ಬಿಟ್ಟು ಇನ್ಯಾವತ್ತು ಮುಂದಿನ ಜನ್ಮ ಅಂತ ಇದ್ದರೆ ನಾನು ಹೊಟ್ಟೆಲಿ ಯಾವತ್ತೂ ಕೂಡ ಹುಟ್ಟಬೇಡ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಸೀದಾ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದಿದ್ದ ತಕ್ಷಣ ಒಡವೆ ಬಾಕ್ಸ್ ಎಲ್ಲ ಓಪನ್ ಮಾಡಿ ಒಡವೆ ಇದೆನಾ ಅಂತ ನೋಡಿಬಿಟ್ಟು ಅದನ್ನು ಒಂದು ಬ್ಯಾಗಿಗೆ ಹಾಕ್ಕೊಂಡು ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ರಂಗನಾಥ್ ಕೂಡ ಅದೇ ರೂಮಲ್ಲಿ ಇರ್ತಾರೆ. ಏನೇ ಶಾಂತಿ ಅಂದಿದ ತಕ್ಷಣ ಈ ಕಡೆ ಶಾಂತಿ ಫುಲ್ ಗಾಬರಿ ಆಗಿಬಿಡ್ತಾರೆ. ಅಲ್ಲ ಎಲ್ಲರಿಗೂ ಕೂಡ ನೀನೇ ಹೇಳ್ತೀಯಲ್ವ ಈ ತಪ್ಪು ನೀನು ಮಾಡ್ಬೋದಾ, ನೀನು ಮಾಡಿದ್ದು ಸರಿನಾ ಅಂದಿದ ತಕ್ಷಣ ಅಯ್ಯೋ ರೀ ನಾನೇನು ಮಾಡಿಲ್ಲ ರೀ ಅಂತಾಳೆ. ರೀ ಆ ಮನೋಜ ರೀ ಅಂತ ಹೇಳಿದ ತಕ್ಷಣ ಏನು ಮನೋಜ ನನ್ನ ರೂಮಿಗೆ ಬಂದು ಕಬೋರ್ಡ್ ಓಪನ್ ಮಾಡಿದಾನ ಅಂತ ರಂಗನಾಥ್ ಕೇಳಿದ ತಕ್ಷಣ ಓ ಕಬೋರ್ಡ್ ಓಪನ್ ಆಗಿದೆಯಲ್ಲ ಅದಕ್ಕೆ ಇರಿ ಅಂತ ಹೇಳ್ಬಿಟ್ಟು ಕಬೋರ್ಡ್ನ ಕ್ಲೋಸ್ ಮಾಡ್ತಾಳೆ. ಸರಿ ರೀ ಆಯಿತು ಅಂತ ಹೋಗ್ತಾ ಇರಬೇಕಾದ್ರೆ ಏನೇ ಶಾಂತಿ ಅದು ಅಂತ ಕೇಳಿದಾಗ ಅಯ್ಯೋ ರೀ ಇದು ಬ್ಲೌಸ್ ಪೀಸು ರೀ, ಮನೋಜ ಅಂಗಡಿಗೆ ಹೋಗ್ತಾ ಇದ್ದಾನೆ ಅಲ್ವಾ, ಹಾಗೆ ಬ್ಲೌಸ್ ಪೀಸ್ನ ಅಲ್ಲಿ ಕೊಟ್ಬಿಟ್ಟು ನನಗೆ ಮ್ಯಾಚಿಂಗ್ ಬ್ಲೌಸ್ನ ರೆಡಿ ಮಾಡೋ ಕೇಳಿ ಹೋಗ್ತಾನಂತೆ ರೀ, ಅದಕ್ಕೆ ಅವನಿಗೆ ಕೊಡೋಕೆ ಹೋಗ್ತಾ ಇದ್ದೀನಿ ಅಂದಾಗ ಏನು ನಿನ್ನ ಮಗ ಬ್ಲೌಸ್ ಅಂಗಡಿಗೆ ಹೋಗ್ತಾ ಇದ್ದಾನೆ, ಅಯ್ಯೋ ಅವನು ಬ್ಲೌಸು ಚಪ್ಪಲಿ ಹೊಲ್ಸ್ಕೊಂಬ ಅಂತ ಹೇಳಿದರೆ ಅದು ಅವಮಾನ ಅಂತ ಅಂದ್ಕೊಳ್ತಾನೆ. ಅವನಿವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣೆ, ಕೊಡು ನಾನು ಆರಾಮಾಗಿದ್ದೀನಿ ತಾನೇ, ನಾನು ಹೋಗಿ ರೆಡಿ ಮಾಡಿಸ್ಕೊಂಬರ್ತೀನಿ ಅಂತ ರಂಗನಾಥ್ ಹೇಳಿದ ತಕ್ಷಣ ಅಯ್ಯೋ ರೀ ನೀವು ಏನು ರೀ ಹೊರಗಡೆ ಬಿಸಿಲು ಅಷ್ಟೊಂದಿದೆ, ನೀವು ಹೊರಗಡೆ ಹೋಗಬೇಡಿ ಆರಾಮಾಗಿ ರೆಸ್ಟ್ ತಗೊಳ್ಳಿ, ಆ ಮನೋಜ ಅಂಗಡಿ ಮುಂದೆನೇ ಹೋಗ್ತಾ ಇದ್ದಾನಂತೆ, ಅವನೇ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾನೆ ರೀ ಅಂದಾಗ ಹೌದಾ ನಿನ್ನ ಮಗ ಆ ಥರ ಹೇಳಿದ್ದಾನೆ, ಆಗಿದ್ರೆ ಅವನ ಹತ್ರನೇ ಮಾಡಿಸ್ಕೋ ಶಾಂತಿ ಅಂತ ಹೇಳಿದಾಗ ಹ್ಞೂ ರೀ ಆಯಿತು ರೀ ನೀವು ಮಲ್ಕೊಂಬಿಡ್ರಿ, ಫ್ಯಾನ್ ಏನಾದರೂ ಹಾಕ್ಬೇಕೇನ್ರಿ ಅಂತ ತುಂಬ ಗಾಬರಿಯಿಂದ ಮಾತಾಡಿ ಇಲ್ಲಿ ಶಾಂತಿ ಹೋಗ್ತಾಳೆ. ಅದನ್ನು ನೋಡಿಬಿಟ್ಟು ರಂಗನಾಥ್ ಕೂಡ ಯಾಕೆ ಇವಳು ಇಷ್ಟು ಗಾಬರಿ ಆಗಿದ್ದಾಳೆ ಅಂತ ಹೇಳ್ತಾರೆ. ಇನ್ನು ಶಾಂತಿ ಆ ಒಡವೆನ ತೊಗೊಂಡು ಬರ್ತಾ ಇರಬೇಕಾದ್ರೆ ಮೀನಾ ಕೂಡ ತರಕಾರಿ ತೊಗೊಂಡು ಸೂರ್ಯ ಹತ್ರ ಬಂದಿರ್ತಾಳೆ. ನಿನ್ನೆ ತಾನೇ ಕಾಲು ನೋವಾಗಿದೆ ಅಂತ ಹೇಳಿದ್ರಿ, ಇವಾಗ ಯಾಕ್ರಿ ಕಾರ್ನ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅಯ್ಯೋ ಮೀನಾ ಕಾಲಿಗೆ ನೋವಾಗಿತ್ತು, ಕೈ ಚೆನ್ನಾಗೇ ಇದೆ ತಾನೇ, ಹೋಗಿ ಕೆಲಸ ಮಾಡು ಅಂತ ಹೇಳ್ತು, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತಾನೆ. ಏನಾದರೂ ಹೇಳಿದ್ರೆ ತಟ್ ಅಂತ ಉತ್ತರ ಕೊಟ್ಬಿಡ್ತೀರ ಅಲ್ವಾ, ನಿಮ್ಮ ಮೆದ್ಲು ಅಂದರೆ ಮೆದ್ಲು ಬಿಡಿ ಅಂತ ಹೇಳ್ತಾಳೆ. ಅಲ್ಲ ನೀನು ಎಲ್ಗೆ ಹೋಗಿದ್ದೆ ಮೀನಾ ಅಂತ ಸೂರ್ಯ ಕೇಳಿದಾಗ ರೀ ತರಕಾರಿ ತರಕ್ಕೆ ಹೋಗಿದ್ದೆ ರೀ, 1/4 kg ತೊಗೊಂಡು ಬಂದಿದ್ದೀನಿ ಅಂದಾಗ ಯಾಕೆ ಮೀನಾ ಬರೀ 1/4 kg ತೊಗೊಂಡು ಬಂದಿದ್ದೀಯಾ ಅಂತ ಹೇಳ್ತಾನೆ. ಅಯ್ಯೋ ರೀ ತರಕಾರಿ ಫ್ರೆಶ್ ಇರಲಿಲ್ಲ, ಸಂಜೆ ಬರುತ್ತಂತೆ, ಅದಕ್ಕೆ ಸಂಜೆ ಹೋಗಿ ಜಾಸ್ತಿ ತೊಗೊಂಡು ಬರ್ತೀನಿ, ಇವಾಗ ಇಷ್ಟು ಸಾಕು ಅಂದಾಗ ಅಬ್ಬಾ ಒಳ್ಳೆ ಊಟದ ಜೊತೆಗೆ ನನ್ನ ಹಳೆ
ಸನ್ಯಾಸಿ ಕೂಡ ಇದ್ದಿದ್ರೆ ಎಷ್ಟು ಸಖತ್ತಾಗಿ ಇರ್ತಿತ್ತು ಅಲ್ವಾ ಅಂದಾಗ, ಓ ಎಣ್ಣೆ ಬೇಕಾ, ಹೋಗಿ ಮಾವಾಗ ಹೇಳ್ತೀನಿ, ಅವರೇ ನಿಮಗೆ ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾವಾಗ ಹೇಳ್ತೀನಿ ಅಂತ ಓಡ್ ಬರ್ತಾ ಇರ್ತಾಳೆ ಮೀನಾ ಬರೋ ಟೈಮಲ್ಲಿ ಶಾಂತಿ ಕೂಡ ಹೊರಗೆ ಬಂದಿದ ತಕ್ಷಣ ಇಬ್ಬರು ಡಿಕ್ಕಿ ಹೊಡೆದ್ಬಿಡ್ತಾರೆ. ಇಬ್ಬರು ಬ್ಯಾಗು ಒಂದೇ ಥರ ಇರೋದ್ರಿಂದ ಶಾಂತಿ ಹೋಗಿ ತರಕಾರಿ ಇರೋ ಬ್ಯಾಗ್ನ ತೊಗೊಂಡ್ಬಿಡ್ತಾಳೆ, ಮೀನಾ ಒಡವೆ ಇರೋ ಬ್ಯಾಗ್ನ ತೊಗೊಂಡ್ಬಿಡ್ತಾಳೆ. ಅಲ್ವೇ ಯಾಕೆ ಡಿಕ್ಕಿ ಹೊಡೆದಿದ್ದು ಅಂತ ಶಾಂತಿ ಕೇಳಿದಾಗ, ಅಯ್ಯೋ ಅತ್ತೆ ನಾನಲ್ಲತ್ತೆ ಇವರು ಅಂತ ಹೇಳ್ತಾಳೆ. ಅಯ್ಯೋ ಅದು ಇಬ್ಬರು ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದ್ವಿ ಅಂತ ಸೂರ್ಯ ಹೇಳಿದಾಗ, ಅಲ್ಲ ಬರೀ ಜಡೆಗೆ ಹೂ ಮುಡ್ಸೋದು ಕಣ್ಣ ಮುಚ್ಚಲೆ ಆಡೋದು ಬರೀ ಇದೇ ಆಯಿತು ನಿಮ್ಮದು, ಹೋಗಿ ಅಡುಗೆ ಮನೇಲಿ ರಾಶಿ ಕೆಲಸ ಇದೆ ಮಾಡು ಹೋಗು ಅಂತ ಕೋಪ ಮಾಡಿಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಮೀನಾ ರಂಗನಾಥ್ ಹತ್ರ ಬರ್ತಾಳೆ. ಮೀನಾ ಮಾವ ಹತ್ರ ಬಂದ್ಬಿಟ್ಟು, ಮಾವ ಇವ್ರಿಗೆ ಎಣ್ಣೆ ಅಂತ ಹೇಳಿದ ತಕ್ಷಣ, ಅಯ್ಯೋ ಅಪ್ಪ ಇಲ್ಲಪ್ಪ ನಿನ್ನೆ ಎಲ್ಲ ಸುಸ್ತಾಗಿದ್ದೆ ಅಲ್ವಾ, ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡು ಅಂತ ಹೇಳಿದರೆ ಅದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದಾಳೆ ಅಂತ ಸೂರ್ಯ ಹೇಳಿದಾಗ, ಅಯ್ಯೋ ಮೀನಾ ನಿನ್ನ ಗಂಡುಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋಕ್ಕೆ ನನ್ನ ಹತ್ರ ಯಾಕಮ್ಮ ಪರ್ಮಿಷನ್ ತೊಗೊತಾ ಇದೀಯ ಅಂತ ಹೇಳ್ತಾರೆ. ಅಯ್ಯೋ ಮಾವ ಆ ಎಣ್ಣೆ ಅಲ್ಲ ಮಾವ ಅಂತ ಮೀನಾ ಹೇಳೋಕ್ಕೆ ಬಂದಿದ್ದ ತಕ್ಷಣ, ಮೀನಾ ನನಗೆಲ್ಲನೂ ಕೂಡ ಅರ್ಥ ಆಗುತ್ತೆ, ಅವನು ಯಾವ ಎಣ್ಣೆ ಹೇಳ್ದ, ನೀನೇನು ಹೇಳೋಕ್ಕೆ ಬಂದಿದ್ದೀಯ ಅಂತ ಎಲ್ಲನೂ ಕೂಡ ಗೊತ್ತು, ಆದರೆ ಸ್ವಲ್ಪ ನೀವಿಬ್ಬರು ಕೈ ಬಿಟ್ಟರೆ ನಾನು ಉಸಿರಾಡ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಅಪ್ಪ ನೀನು ಉಸಿರಾಡ್ತಾ ಇರೋದು ಮೂಗಲ್ಲಿ ತಾನೆ, ಕೈ ಯಾಕೆ ಬಿಡಬೇಕು ಅಂದಿದ ತಕ್ಷಣ, ಇಬ್ಬರು ಕೈ ಬಿಡ್ರಿ ಮೊದಲು ಅಂತ ಹೇಳ್ಬಿಟ್ಟು, ಅಲ್ಲೋ ಏನೋ ಇನ್ನೂ ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದೀರಲ್ಲ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಮತ್ತು ಮೀನಾ ಮಾಡೋದು ನೋಡಿಬಿಟ್ಟು ರಂಗನಾಥ್ ಅಂತೂ ಫುಲ್ ಖುಷಿ ಪಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೋಜನ ಕರೆದ್ಬಿಟ್ಟು, ಮನೋಜ ತಗೊಳ್ಳೋ ಬೇಗ ಹೋಗು, ಆ ಸೂರ್ಯ ಏನಾದರೂ ನೋಡಿದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಕಣೋ ಅಂತ ಶಾಂತಿ ಹೇಳಿದಾಗ, ಅಯ್ಯೋ ಅಮ್ಮ ಹೂ ಮಾರೋಳಿಗೆಲ್ಲ ಒಡವೆ ಯಾಕಮ್ಮ, ಯಾವತ್ತೂ ಆ ಮೀನಾ ಸೂರ್ಯ ಬಂದು ಈ ಒಡವೆನ ಕೇಳೋಲ್ಲ, ಒಂದು ಪಕ್ಷ ಕೇಳಿದ್ರೂ ಕೂಡ ನಾನು ಬಿಡಿಸ್ಕೊಂಡು ಬಂದು ಕೊಡ್ತೀನಿ, ನೀನು ಹೆದರ್ಕೋಬೇಡ ಅಮ್ಮ ಅಂದಿದ ತಕ್ಷಣ, ಸರಿ ಆಯಿತು ಬೇಗ ಹೋಗು ಅಂತ ಕಳಿಸ್ಬಿಡ್ತಾಳೆ. ಇನ್ನು ಈ ಕಡೆ ಮನೋಜ ಒಡವೆ ಅಂಗಡಿಗೆ ಬರ್ತಾನೆ. ಸರಿ ಈ ಒಡವೆನ ಇಟ್ಕೊಂಡು ನನಗೆ 4 ಲಕ್ಷ ದುಡ್ಡು ಕೊಡಿ ಅಂದಿದ ತಕ್ಷಣ, ಸರಿ ಆಯಿತು ತೋರಿಸಿ ಅಂತ ಹೇಳ್ತಾರೆ. ನೋಡಿ ಬ್ಯಾಗ್ನೆಲ್ಲ ಸುರಿದು ಬಿಡ್ತಾನೆ, ಅದರಲ್ಲಿ ಬರೀ ತರಕಾರಿ ಇರುತ್ತೆ. ಅದನ್ನು ನೋಡಿ ಅಲ್ಲಿ ಇರೋರು ಮನೋಜನ ನೋಡಿ ಫುಲ್ ನಗ್ತಾ ಇರ್ತಾರೆ. ಅಯ್ಯೋ ಸರ್ ಮಿಸ್ ಆಗಿ ಬೇರೆ ಬ್ಯಾಗ್ನ ತೊಗೊಂಡು ಬಂದಿದ್ದೀನಿ, ಬೇಗ ಹೋಗಿ ಇನ್ನೊಂದು ಬ್ಯಾಗ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನ ತುಂಬಿಕೊಂಡು ಮನೋಜ ಬರ್ತಾನೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಕೂಡ, ನಾನು ತುಂಬ ತಲೆ ನೋಯ್ತಾ ಇದೆ, ಒಂದು ಲೋಟ ಕಾಫಿ ಮಾಡ್ಕೋಬೇಕು ಅಂತ ಅಡುಗೆ ಮನೆಗೆ ಬರ್ತಾಳೆ. ಹಾಲು ನೋಡಿಬಿಟ್ಟು, ಅಯ್ಯೋ ಈಟೆ ಹಾಲು ಇಟ್ಟಿದ್ದಾಳೆ, ಎಷ್ಟಿರಬೇಕು ಇವಳಿಗೆ ಅಂತ ಕೋಪ ಮಾಡ್ಕೊಳ್ತಾ ಇರಬೇಕಾದ್ರೆ ಅಲ್ಲಿರೋ ಬ್ಯಾಗ್ನ ನೋಡಿಬಿಟ್ಟು, ಈ ಬ್ಯಾಗು ನಾನು ಮನೋಜಕ್ಕೆ ತಾನೇ ಕೊಟ್ಟಿದ್ದು, ಇದು ಯಾಕೆ ಇಲ್ಲಿದೆ ಅಂತ ಬ್ಯಾಗ್ನ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಒಡವೆ ಹಾಗೇ ಇರುತ್ತೆ. ಹಾಗಿದ್ರೆ ಮನೋಜ ತೊಗೊಂಡೋಗಿರೋ ಬ್ಯಾಗ್ ಯಾವುದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅಯ್ಯೋ ಈ ಮೀನಾಗ ಡಿಕ್ಕಿ ಹೊಡೆದಾಗ ಬ್ಯಾಗ್ ಎಕ್ಸ್ಚೇಂಜ್ ಆಗಿದೆ, ಏನು ಮಾಡೋದು ಅಂತ ತುಂಬ ಗಾಬರಿ ಪಡ್ಕೊಂಡು ಮನೋಜಗೋಸ್ಕರ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಫೋನ್ ಮಾಡಿದ್ರೂ ಕೂಡ ಫೋನ್ನ ಮನೋಜ ತೆಗಿತಾ ಇರಲ್ಲ. ಅದೇ ಟೈಮ್ಗೆ ಮೀನಾ ಕೂಡ ಅಡುಗೆ ಮಾಡಬೇಕು ಅಂತ ಅಡುಗೆ ಮನೆಗೆ ಬಂದು ತರಕಾರಿ ಬ್ಯಾಗ್ನ ಹುಡುಕ್ತಾ ಇರ್ತಾಳೆ. ಎಷ್ಟು ನೋಡಿದ್ರೂ ಕೂಡ ಬ್ಯಾಗು ಕಾಣ್ತಾ ಇರಲ್ಲ. ಅತ್ತೆ ನಾನು ತರಕಾರಿ ತೊಗೊಂಡು ಬಂದು ಗ್ಯಾಸ್ ಕಟ್ಟೆ ಮೇಲೆ ಇಟ್ಟಿದ್ದೆ, ಆದರೆ ಬ್ಯಾಗ್ ಕಾಣ್ತಾ ಇಲ್ಲ ಅಂತ ಹೇಳಿದಾಗ, ಅದಕ್ಕೆ ನಾನೇನೇ ಮಾಡಬೇಕು, ಎಲ್ಲೋ ಇಟ್ಟಿರ್ತೀಯ ಹೋಗಿ ಹುಡ್ಕೋ ಅಂತ ಬೈತಾ ಇರಬೇಕಾದ್ರೆ ರಂಗನಾಥ್ ಕೂಡ ಬರ್ತಾರೆ. ಅಲ್ಲಮ್ಮ ಮೀನಾ ನೀನೇ ತಾನೇ ಬ್ಯಾಗ್ನ ಒಳಗಡೆ ತೊಗೊಂಡೋಗಿದ್ದು, ನಾನು ಕೂಡ ನೋಡಿದೆ, ಎಲ್ಲಿ ಇಟ್ಟಿದೆಯಾ ನೋಡಮ್ಮ ಅಂದಾಗ, ಇಲ್ಲ ಮಾವ ನಾನು ಗ್ಯಾಸ್ ಕಟ್ಟೆ ಮೇಲೆ ಇಟ್ಟಿದ್ದೆ, ಮೇ ಬಿ ಇಲ್ಲಿ ಕಾಟನೋ ಏನೋ ಇರಬೇಕು ಅಂತ ಮೀನಾ ಹೇಳ್ತಾಳೆ. ಇನ್ನು ಅದೇ ಟೈಮಿಗೆ ಸೂರ್ಯ ಕೂಡ ಬರ್ತಾನೆ. ಏನಾಯಿತು ಮೀನಾ ಅಂದಾಗ, ರೀ ಗ್ಯಾಸ್ ಕಟ್ಟೆ ಮೇಲೆ ತರಕಾರಿ ಬ್ಯಾಗ್ ಇಟ್ಟಿದ್ದೆ, ಆದರೆ ಅದು ಕಾಣ್ತಾನೆ ಇಲ್ಲ ರೀ ಅಂತ ಇರಬೇಕಾದ್ರೆ, ಅಯ್ಯೋ ಇವಳ್ದೊಳ್ಳೆ ಕತೆ ಏನಿಲ್ಲ ರೀ, ಮನೋಜ ಹೋಗ್ಬೇಕಾದ್ರೆ ತರಕಾರಿ ಬ್ಯಾಗ್ನ ತೊಗೊಂಡೋಗಿದ್ದೇನೆ, ಈ ಮೀನಾ ಎಲ್ಲದನ್ನೂ ತಪ್ಪು ಮಾಡಿಬಿಟ್ಲು, ಅವಳು ಆವಾಗಲೇ ಭುಜಕ್ಕೆ ಡಿಕ್ಕಿ ಹೊಡೆದ್ಲು ಅಲ್ವಾ, ಅವಳ ಬ್ಯಾಗ್ನ ಮನೋಜಗೆ ಕೊಟ್ಟೆ, ನೋಡು ಈ ಬಟ್ಟೆ ಬ್ಯಾಗು ನನ್ನ ಹತ್ರನೇ ಇದೆ ಅಂತ ಹೇಳ್ತಾಳೆ. ಓ ಹೌದಾ, ಸರಿ ಆಗಿದ್ದರೆ ಕೊಡಿ, ಆ ಬಟ್ಟೆನ ನಾನೇ ಹೋಗಿ ತೊಗೊಂಡು ಕೊಟ್ಟು ಆ ಮನೋಜ್ ಹತ್ರ ಇರೋ ತರಕಾರಿ ಬ್ಯಾಗ್ನ ಇಸ್ಕೊಂಡು ಬರ್ತೀನಿ, ತುಂಬ ಹೊಟ್ಟೆ ಹಸುವಾಗ್ತಾ ಇದೆ, ಎಲ್ಲರೂ ಊಟ ಮಾಡಬೇಕು ಅಂತ ಸೂರ್ಯ ಹೇಳಿದಾಗ, ಬೇಡ ಮನೋಜ ಬರ್ತಾನೆ, ಮನೋಜ ಕೈಯಲ್ಲೇ ಕೊಡ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಸಕ್ಕರೆ ಅಪ್ಪ ಟ್ಯಾಬ್ಲೆಟ್ನ ನುಂಗಬೇಕು, ಅಡುಗೆ ಮಾಡೋದು ಲೇಟ್ ಆದರೆ ಹೇಗೆ ನುಂಗ್ತಾರೆ, ಕೊಡಿ ನಾನು ಹೋಗ್ಬಿಟ್ಟು ಆ ಬಟ್ಟೆನ ಕೊಟ್ಟು ಅವನ ಹತ್ರ ಇರೋ ತರಕಾರಿನ ಇಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಶಾಂತಿ ಏನು ಮಾಡಿದ್ರೂ ಕೊಡೋದೇ ಇಲ್ಲ. ಅದೇ ಟೈಮಿಗೆ ಮನೋಜ ಕೂಡ ಅಮ್ಮ ಅಂತ ಬರ್ತಾನೆ. ಬಂದಿದ ತಕ್ಷಣ, ನೋಡು ಮನೋಜ ಬಂದ ಅಂತ ಹೇಳ್ಬಿಟ್ಟು ಆ ಬ್ಯಾಗ್ನ ಮನೋಜಗೆ ಕೊಟ್ಟು ಬೇಗ ಹೋಗು ಅಂತ ಕಣ್ಣು ಸನ್ನೆ ಮಾಡ್ತಾಳೆ. ಇದನ್ನೆಲ್ಲ ಸೂರ್ಯ ನೋಡ್ತಾ ಇರ್ತಾನೆ. ಸೊ ರಾತ್ರಿ ಎಲ್ಲರೂ ಊಟಕ್ಕೆ ಕೂತಿರ್ಬೇಕಾದ್ರೆ ಮನೋಜ 1 ಲಕ್ಷ ಲಾಭ ಆಗಿದೆ ಅಂತ ಇಲ್ಲಿ ರೋಹಿಣಿ ಹತ್ರ ತರ್ತಾನೆ. ಅದನ್ನು ನೋಡಿಬಿಟ್ಟು ರೋಹಿಣಿ ಇವಾಗಲೇ ಹೋಗಿ ಆ ಸೂರ್ಯ ಮೀನಾಗೆ ಅವಮಾನ ಮಾಡಬೇಕು ಅಂತ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಅಲ್ವಾ, ಅಲ್ಲಿಗೆ ಬರ್ತಾಳೆ. ಬಂದಿದ ತಕ್ಷಣ, ಮಾವ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾಳೆ. ಏನು ಹೇಳಮ್ಮ ರೋಹಿಣಿ ಅಂತ ರಂಗನಾಥ್ ಕೇಳಿದ ತಕ್ಷಣ, ಮಾವ ನೋಡಿಲಿ ಅಂತ ಹೇಳ್ಬಿಟ್ಟು 1 ಲಕ್ಷ ಲಾಭನ ಇವತ್ತು ನಿಮ್ಮ ಮನೋಜ್ ಅಂದರೆ ನಿಮ್ಮ ಮಗ ಮನೋಜು ಮಾಡಿದ್ದಾರೆ ಅಂತ ರೋಹಿಣಿ ಎಲ್ಲರ ಮುಂದೆ ತೋರಿಸ್ತಾಳೆ. ಆದರೆ ಇದನ್ನು ನೋಡಿಬಿಟ್ಟು ಶಾಂತಿ ಸ್ವಲ್ಪನೂ ಕೂಡ ಖುಷಿ ಪಡ್ತಾ ಇರಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಸಕ್ಕರೆ ಖುಷಿ ಪಡ್ತಾ ಇಲ್ಲ ಅಂದರೆ ಇದರಲ್ಲಿ ಬೇರೆ ಏನೋ ಇದೆ ಅಂತ ಸೂರ್ಯ ಹೇಳ್ತಾನೆ. ಆವಾಗ ಶಾಂತಿ ಮನೋಜ್ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಇನ್ನು ಮನೋಜನ ಹೊರಗಡೆ ಕರ್ಕೊಂಡು ಬಂದು ಈ ವಿಚಾರ ಏನಾದರೂ ಸೂರ್ಯಗೆ ಗೊತ್ತಾದರೆ ಮುಗ್ದೇ ಹೋಯ್ತು ಅಂತ ಶಾಂತಿ
ಶಾಂತಿ ಹೇಳ್ತಾ ಇರಬೇಕಾದ್ರೆ ಗೊತ್ತಾದರೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಲ್ಲ ಅಂತ ಇಲ್ಲಿ ಸೂರ್ಯ ಎಲ್ಲದನ್ನೂ ಕೇಳಿಸ್ಕೊಂಡು ಶಾಂತಿ ಮತ್ತು ಮನೋಜಗೆ ಹೇಳ್ತಾನೆ. ಅದೇ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋದು. ಸೊ ನಾಳೆ ಪಕ್ಕ ಸೂರ್ಯ ಏನಾಯಿತು ಅಂತ ಕಂಡುಹಿಡಿತಾನೋ ಅಂತ ನೋಡಬೇಕು. ನಿಜವಾಗ್ಲೂ ಸೂರ್ಯಗೇನಾದರೂ ಈ ವಿಚಾರ ಗೊತ್ತಾದರೆ ಪಕ್ಕ ಮನೋಜಗಂತೂ ಮತ್ತೆ ಏಟ್ ಬೀಳೋದು ಗ್ಯಾರಂಟಿ. ಥ್ಯಾಂಕ್ ಯು ಸೋ ಮಚ್.